ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ಬಟ್ ಈಗ ಸ್ವಲ್ಪ ವರಸೆ ಬದಲಾದಂಗೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನ ವೈಖರಿಯನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರು ನೊಂದು ಹೋಗಿದ್ದಾರಾ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಡಿಸಿಎಂ ಹೇಳಿಕೆ ಹಿಂದಿದೆಯಾ ಲೆಕ್ಕಾಚಾರದ ರಾಜಕೀಯ ಅನ್ನುವಂಥ ಪ್ರಶ್ನೆ. ಸಿಎಂಗೆ ನಾನೇ ಬಂಡೆ, ನಾನೇ ತೋಳು, ನಾನೇ ಬಲ ಅಂತ ಹೇಳ್ತಿದ್ದಾರೆ. ನಿನ್ನೆ ತನಕ ತನ್ನದೇ ಸ್ಟೈಲ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಮೈಸೂರು ರೀಚ್ ಆಗ್ತಾ ಇದ್ದಂತೆ ಸಿಎಂ ಪರ ಮಾತನಾಡುವಂತಹ ವರಸೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು. ಆ ಮೂಲಕ ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಅವ್ರಿಗೂ ಏನು ಮಾಡಿ ಪಾಪ ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಅವ್ರು ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನು ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಂಡೆನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ ಪಾಪ ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಮುಂದೆ ಏನ್ ಮಾಡ್ಬೇಕು ಅಂತ ಮುಂದೆ ನೋಡ್ತೀವಿ ಅನ್ನೋಂಥದ್ದನ್ನ ಹೇಳಿದ್ರು. ವಾಪಸ್ ಕೊಡ್ಬೇಕಂತಂದ್ರೆ ಕೊಡ್ತೀವಿ, ಆ ಅರ್ಥದಲ್ಲಿ ಮಾತನಾಡಿದ್ರು. ಹಾಗಾಗಿ ಇಡೀ ಸಮಾವೇಶದಲ್ಲಿ ಸಿದ್ದರಾಮಯ್ಯನವ್ರು ಕೂಡ ನಾವು ಮೂಡಾ ವಿಚಾರದಲ್ಲಿ ತಪ್ಪೇ ಮಾಡಿಲ್ಲ ಅಥವಾ ನಮ್ಮದು ಅಲ್ವೇ ಅಲ್ಲ ಸೈಟು ಆ ಥರ ಏನು ಹೇಳಲಿಲ್ಲ. ಬದಲಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ, ನಾವು ಇಷ್ಟೇ ಜಮೀನು ಕೊಡಿ ಅಂತ ಕೇಳಿಲ್ಲ, ಇಂಥ ಕಡೆನೆ ಕೊಡಿ ಅಂತ ಕೇಳಿಲ್ಲ, ಮೂಡಾದವರೇ ಕೊಟ್ಟಿದ್ದಾರೆ, BJP ಗೌರ್ಮೆಂಟ್ ಅಧಿಕಾರದಲ್ಲಿ ಇದ್ದಾಗಲೇ ಕೊಟ್ಟಿದ್ದಾರೆ ಅನ್ನೋಂಥದ್ದು ಹೇಳಿದ್ರು. ಅಬ್ರಾಮ್ಗೆ ಕ್ರೆಡಿಬಿಲಿಟಿ ಇಲ್ಲ, 25 ಲಕ್ಷ ದಂಡ ಹಾಕಿದೆ ಸುಪ್ರೀಂ ಕೋರ್ಟ್ ಅನ್ನೋಂಥದ್ದನ್ನ ಹೇಳಿದ್ರು. ಮೊನ್ನೆವರೆಗೆ ನನಗೆ ಮೈಸೂರಲ್ಲಿ ಮನೆನೇ ಇರಲಿಲ್ಲ, ಸಾಲ ಮಾಡಿ 2 ಮನೆ ಕಟ್ಟಿದ್ದೆ, ಅದನ್ನು ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಅನ್ನೋಂಥದ್ದನ್ನ ಹೇಳಿದ್ರು. 83ರಲ್ಲಿ ಚುನಾವಣೆ ಗೆದ್ದಾಗ ನನಗೆ ಮನೆ ಇರಲಿಲ್ಲ ಅನ್ನೋಂಥದ್ದನ್ನ ಹೇಳಿದ್ರು. ಸುಮಾರು 45 ವರ್ಷ ರಾಜಕೀಯದಲ್ಲಿದ್ದೀನಿ, ನನ್ನ ಮೇಲೆ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ. ಈಗ ನಮ್ಮ ಭಾಗ್ಯ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಮತ್ತು ನನ್ನ ರಾಜಕೀಯ ಜೀವನದ ಯಶಸ್ಸೇನಿದೆ ಇದರ ವಿಚಾರದಲ್ಲಿ ಏನು ಹೊಟ್ಟೆ ಕಿಚ್ಚಿನಿಂದಾಗಿ ಈ ತರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ರು. ದ್ವೇಷದ ರಾಜಕಾರಣ ನಾನ್ ಮಾಡಿದ್ರೆ ವಿಜೇಂದ್ರ ಸೇರಿದಂತೆ ಆರ್ ಅಶೋಕ್ ಸೇರಿದಂತೆ ಇವರೆಲ್ಲರೂ ಜೈಲಿಗೆ ಹೋಗ್ಬೇಕಾಗಿತ್ತು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಕುಮಾರಸ್ವಾಮಿ ವಿರುದ್ಧದ ಜಂತಕಲ್ ಗಣಿ ಹಗರಣವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಇಷ್ಟೆಲ್ಲ ಮಾಡಿರೋ ಇವರಿಗೆ ನನ್ನ ರಾಜೀನಾಮೆಯನ್ನ ಕೇಳೋದಕ್ಕೆ ಏನು ಹಕ್ಕಿದೆ ಅಂತ ಸಿದ್ದರಾಮಯ್ಯ ಬಹಳ ಪ್ರಬಲವಾಗಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡ್ರು. ಆದ್ರೆ ಮೂಡಾ ಹಗರಣದ ಬಗ್ಗೆ ಅದು ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಏನಾದ್ರು ಹೇಳಕ್ ಹೋದ್ರೆ, ಯಾಕಂದ್ರೆ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಹಾಗಾಗಿ ಮೂಡಾ ಹಗರಣದ ವಿಚಾರದಲ್ಲಿ ಹೆಚ್ಚಿಗೆ ಏನು ಹೇಳಲಿಲ್ಲ. ಆದ್ರೆ ಸುಮ್ಮನೆ ಅಂದ್ರೆ ನಮ್ಮ ಮನೆಯವರು ಎಲ್ಲೂ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಿಲ್ಲ ಅಥವಾ ನಾವು ತಪ್ಪು ಮಾಡಕ್ ಸಾಧ್ಯನಾ, ಈ ರೀತಿ ಒಂದು ಭಾವನಾತ್ಮಕವಾದಂತ ರೀತಿಯಿಂದ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ, ಅವರ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲೋದಕ್ಕೆ ಅವರ ತವರಿನಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದ್ರು. ಒಟ್ಟಿನಲ್ಲಿ ಇಡೀ ಸಮಾವೇಶಕ್ಕೆ ಎಲ್ಲಾ ಕಾಂಗ್ರೆಸ್ ನಾಯಕರ ಬೆಂಬಲ ಇತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು. ಒಂದು ಸಾಲಿಡಾರಿಟಿ ಶಕ್ತಿ ಪ್ರದರ್ಶನವನ್ನ ಮಾಡುವಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಅಂತಾನೆ ಹೇಳಬೇಕು. ಶ್ರುತಿ. ಓಕೆ ಶ್ರೀಲಕ್ಷ್ಮಿ, ಧನ್ಯವಾದಗಳು. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ಬಟ್ ಈಗ ಸ್ವಲ್ಪ ವರಸೆ ಬದಲಾದಂಗೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನ ವೈಖರಿಯನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರು ನೊಂದು ಹೋಗಿದ್ದಾರಾ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಡಿಸಿಎಂ ಹೇಳಿಕೆ ಹಿಂದಿದೆಯಾ ಲೆಕ್ಕಾಚಾರದ ರಾಜಕೀಯ ಅನ್ನುವಂಥ ಪ್ರಶ್ನೆ. ಸಿಎಂಗೆ ನಾನೇ ಬಂಡೆ, ನಾನೇ ತೋಳು, ನಾನೇ ಬಲ ಅಂತ ಹೇಳ್ತಿದ್ದಾರೆ. ನಿನ್ನೆ ತನಕ ತನ್ನದೇ ಸ್ಟೈಲ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಮೈಸೂರು ರೀಚ್ ಆಗ್ತಾ ಇದ್ದಂತೆ ಸಿಎಂ ಪರ ಮಾತನಾಡುವಂತಹ ವರಸೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು. ಆ ಮೂಲಕ ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಅವ್ರಿಗೂ ಏನು ಮಾಡಿ ಪಾಪ ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು.
ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳದವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಂಡೆನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ ಪಾಪ ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಹೇಳಿದ್ರು ಮುಂದೆ ಏನ್ ಮಾಡ್ಬೇಕು ಅಂತ ಮುಂದೆ ನೋಡ್ತೀವಿ ಅನ್ನೋಂಥದ್ದನ್ನ ಹೇಳಿದ್ರು. ವಾಪಸ್ ಕೊಡ್ಬೇಕಂತಂದ್ರೆ ಕೊಡ್ತೀವಿ ಆ ಅರ್ಥದಲ್ಲಿ ಮಾತನಾಡಿದ್ರು. ಹಾಗಾಗಿ ಇಡೀ ಸಮಾವೇಶದಲ್ಲಿ ಸಿದ್ದರಾಮಯ್ಯನವ್ರು ಕೂಡ ನಾವು ಮೂಡಾ ವಿಚಾರದಲ್ಲಿ ತಪ್ಪೇ ಮಾಡಿಲ್ಲ ಅಥವಾ ನಮ್ಮದು ಅಲ್ವೇ ಅಲ್ಲ ಸೈಟು ಆ ಥರ ಏನು ಹೇಳಲಿಲ್ಲ. ಬದಲಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ ನಾವು ಇಷ್ಟೇ ಜಮೀನ್ ಕೊಡಿ ಅಂತ ಕೇಳಿಲ್ಲ, ಇಂಥ ಕಡೆನೆ ಕೊಡಿ ಅಂತ ಕೇಳಿಲ್ಲ, ಮೂಡಾದವರೇ ಕೊಟ್ಟಿದ್ದಾರೆ, ಬಿಜೆಪಿ ಗೌರ್ಮೆಂಟ್ ಅಧಿಕಾರದಲ್ಲಿ ಇದ್ದಾಗಲೇ ಕೊಟ್ಟಿದ್ದಾರೆ ಅನ್ನೋಂಥದ್ದು ಹೇಳಿದ್ರು. ಅಬ್ರಾಹಂಗೆ ಕ್ರೆಡಿಬಿಲಿಟಿ ಇಲ್ಲ, 25 ಲಕ್ಷ ದಂಡ ಹಾಕಿದೆ ಸುಪ್ರೀಂ ಕೋರ್ಟ್ ಅನ್ನೋಂಥದ್ದನ್ನ ಹೇಳಿದ್ರು. ಮೊನ್ನೆವರೆಗೆ ನನಗೆ ಮೈಸೂರಲ್ಲಿ ಮನೆನೇ ಇರಲಿಲ್ಲ, ಸಾಲ ಮಾಡಿ 2 ಮನೆ ಕಟ್ಟಿದ್ದೆ, ಅದನ್ನು ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಅನ್ನೋಂಥದ್ದನ್ನ ಹೇಳಿದ್ರು. 83ರಲ್ಲಿ ಚುನಾವಣೆ ಗೆದ್ದಾಗ ನನಗೆ ಮನೆ ಇರಲಿಲ್ಲ ಅನ್ನೋಂಥದ್ದನ್ನ ಹೇಳಿದ್ರು. ಸುಮಾರು 45 ವರ್ಷ ರಾಜಕೀಯದಲ್ಲಿ ಇದೀನಿ, ನನ್ನ ಮೇಲೆ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ. ಈಗ ನಮ್ಮ ಭಾಗ್ಯ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಮತ್ತು ನನ್ನ ರಾಜಕೀಯ ಜೀವನದ ಯಶಸ್ಸೇನಿದೆ ಇದ್ರ ವಿಚಾರದಲ್ಲಿ ಹೊಟ್ಟೆ ಕಿಚ್ಚಿನಿಂದಾಗಿ ಈ ತರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ರು. ದ್ವೇಷದ ರಾಜಕಾರಣ ನಾನ್ ಮಾಡಿದ್ರೆ ವಿಜೇಂದ್ರ ಸೇರಿದಂತೆ ಆರ್ ಅಶೋಕ್ ಸೇರಿದಂತೆ ಇವರೆಲ್ಲರೂ ಜೈಲಿಗೆ ಹೋಗ್ಬೇಕಾಗಿತ್ತು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಕುಮಾರಸ್ವಾಮಿ ವಿರುದ್ಧದ ಜಂತಕಲ್ ಗಣಿ ಹಗರಣವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಇಷ್ಟೆಲ್ಲ ಮಾಡಿರೋ ಇವರಿಗೆ ನನ್ನ ರಾಜೀನಾಮೆಯನ್ನ ಕೇಳೋದಕ್ಕೆ ಏನು ಹಕ್ಕಿದೆ ಅಂತ ಸಿದ್ದರಾಮಯ್ಯ ಬಹಳ ಪ್ರಬಲವಾಗಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡ್ರು. ಆದ್ರೆ ಮೂಡಾ ಹಗರಣದ ಬಗ್ಗೆ ಅದು ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಏನಾದ್ರೂ ಹೇಳಕ್ ಹೋದ್ರೆ, ಯಾಕಂದ್ರೆ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಹಾಗಾಗಿ ಮೂಡಾ ಹಗರಣದ ವಿಚಾರದಲ್ಲಿ ಹೆಚ್ಚಿಗೆ ಏನು ಹೇಳಲಿಲ್ಲ. ಆದ್ರೆ ಸುಮ್ಮನೆ ಅಂದ್ರೆ ನಮ್ಮ ಮನೆಯವರು ಎಲ್ಲೂ ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಿಲ್ಲ ಅಥವಾ ನಾವು ತಪ್ಪು ಮಾಡಕ್ ಸಾಧ್ಯನಾ, ಈ ರೀತಿ ಒಂದು ಭಾವನಾತ್ಮಕವಾದಂತ ರೀತಿಯಿಂದ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ, ಅವರ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲೋದಕ್ಕೆ ಅವರ ತವರಿನಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದ್ರು. ಒಟ್ಟಿನಲ್ಲಿ ಇಡೀ ಸಮಾವೇಶಕ್ಕೆ ಎಲ್ಲಾ ಕಾಂಗ್ರೆಸ್ ನಾಯಕರ ಬೆಂಬಲ ಇತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು. ಒಂದು ಸಾಲಿಡಾರಿಟಿ ಶಕ್ತಿ ಪ್ರದರ್ಶನವನ್ನ ಮಾಡುವಲ್ಲಿ ಮೈಸೂರಿನಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೇಕು. ಶ್ರುತಿ. ಓಕೆ ಶ್ರೀಲಕ್ಷ್ಮಿ, ಧನ್ಯವಾದಗಳು. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಂತೆ DCM DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ಬಟ್ ಈಗ ಸ್ವಲ್ಪ ವರಸೆ ಬದಲಾದಂಗೆ ಕಾಣಿಸ್ತಾ ಇದೆ. DCM DK ಶಿವಕುಮಾರ್ ಅವರ ಮಾತಿನ ವೈಖರಿಯನ್ನ ಗಮನಿಸ್ತಾ ಹೋದ್ರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರು ನೊಂದು ಹೋಗಿದ್ದಾರಾ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ? DCM ಹೇಳಿಕೆ ಹಿಂದಿದೆಯಾ ಲೆಕ್ಕಾಚಾರದ ರಾಜಕೀಯ ಅನ್ನುವಂಥ ಪ್ರಶ್ನೆ. ಸಿಎಂಗೆ ನಾನೇ ಬಂಡೆ, ನಾನೇ ತೋಳು, ನಾನೇ ಬಲ ಅಂತ ಹೇಳ್ತಿದ್ದಾರೆ. ನಿನ್ನೆ ತನಕ ತನ್ನದೇ ಸ್ಟೈಲ್ ಅಲ್ಲಿ DCM DK ಶಿವಕುಮಾರ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಮೈಸೂರು ರೀಚ್ ಆಗ್ತಾ ಇದ್ದಂತೆ ಸಿಎಂ ಪರ ಮಾತನಾಡುವಂತಹ ವರಸೆ DCM DK ಶಿವಕುಮಾರ್ ಅವರದ್ದು. ಆ ಮೂಲಕ ಏನನ್ನ ಸಾಧಿಸೋಕೆ ಹೊರಟಿದ್ದಾರೆ DCM DK ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ ಪಾಪ ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳದವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬಂಡೆನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ ಪಾಪ ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು.
ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು.